ಇವರಿಬ್ರು ಜಿಮ್ ಹೊರಗಡೆ ಒಂದು ಚಾಕ್ಲೇಟ್ ನ ಸೇಲ್ ಮಾಡ್ತಾ ಇವತ್ತಿಗೆ 500 ಕೋಟಿ ಎಂಪೈರ್ ನ ಬಿಲ್ಡ್ ಮಾಡಿದ್ದಾರೆ. ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವಾಗ ನಮ್ ಜನ ಒಂದು ಹೆಲ್ತಿ ಸ್ನಾಕ್ಸ್ ಬಗ್ಗೆ ಕೇರ್ ಮಾಡದೇ ಇದ್ದಾಗ ಆ ಒಂದು ಟೈಮಲ್ಲಿ ಈ ಇಬ್ರು ಒಂದು ಹೆಲ್ತಿ ಯೋಗ ಬಾರ್ ಅನ್ನೋ ಚಾಕ್ಲೇಟ್ ಬ್ರ್ಯಾಂಡ್ ನ ಬಿಲ್ಡ್ ಮಾಡ್ತಾರೆ. ಸುಹಾಸಿನಿ ಸಂಪತ್, ಅನಿಂದಿತ ಸಂಪತ್ ಈ ಒಂದು ಚಾಕ್ಲೇಟ್ ಬ್ರ್ಯಾಂಡ್ ನ ಅವರು ಬಿಲ್ಡ್ ಮಾಡೋಕೆ ಕಾರಣ ಏನಂದ್ರೆ ಇವರು ಜಿಮ್ ಹೋಗ್ತಿದ್ದ ಟೈಮಲ್ಲಿ ಎಷ್ಟೊಂದು ಜನ ವರ್ಕೌಟ್ ಮಾಡ್ತಿದ್ರು, ಆಮೇಲೆ ಅದೇ ಒಂದು ಜಂಕ್ ಫುಡ್ ನೇ ಕನ್ಸ್ಯೂಮ್ ಮಾಡ್ತಿದ್ರು. ಸೊ ಈ ಇಬ್ರು ಒಂದು ಪ್ರೋಟೀನ್ ವಿತ್ ಕ್ಲೀನ್ ಇಂಗ್ರೀಡಿಯೆಂಟ್ಸ್ ಹಾಗೆ ನೋ ಕೆಮಿಕಲ್ ಅಂಡ್ ನೋ ಶುಗರ್ ಇಲ್ಲದೆ ಇರೋ ಚಾಕ್ಲೇಟ್ ಬ್ರ್ಯಾಂಡ್ ನ ಬಿಲ್ಡ್ ಮಾಡಿದ್ರು. ಅಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಅವರು ಇದನ್ನ ಮೊದಲು ದೊಡ್ಡದಾಗಿ ಸ್ಟಾರ್ಟ್ ಮಾಡ್ಲಿಲ್ಲ. ಈ ಇಬ್ರು ಪ್ರತಿದಿನ ಜಿಮ್ ಹೊರಗಡೆ ಹೋಗಿ ಬರೋ ಕಸ್ಟಮರ್ಸ್ ಗೆ ಸ್ಯಾಂಪಲ್ ಕೊಟ್ಟು ಇದ್ರ ಬಗ್ಗೆ ರಿವ್ಯೂಸ್ ಹಾಗೆ ಇದ್ರ ಬಗ್ಗೆ ಒಪಿನಿಯನ್ಸ್ ನ ಕೇಳ್ತಾ ಇದ್ರು. ಹಾಗೆ ಬರ್ತಾ ಬರ್ತಾ ಅಲ್ಲಿರೋ ಸೂಪರ್ ಮಾರ್ಕೆಟ್, ಅಮೆಝಾನ್ ಹಾಗೆ ಬಿಗ್ ಬಾಸ್ಕೆಟ್ ಅಲ್ಲೂ ಕೂಡ ದೊಡ್ಡದಾಗಿ ಇವರ ಒಂದು ಪ್ರಾಡಕ್ಟ್ಸ್ ಪ್ಲೇಸ್ ಆಯ್ತು. ಇದರಿಂದ ನಾವು ಏನ್ ಕಲಿಬಹುದು ಅಂದ್ರೆ, ನೀವೇನಾದ್ರೂ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಹಾಗೆ ಲಾಂಗ್ ಟರ್ಮ್ ಪ್ರಾಫಿಟ್ ಆಗಬೇಕು ಅಂತ ಏನಾದ್ರೂ ಅನ್ಕೊಂಡಿದ್ರೆ ಕೇವಲ ಒಂದು ಪ್ರಾಡಕ್ಟ್ ನ ಬಿಲ್ಡ್ ಮಾಡಬೇಡಿ, ಜನರು ಪ್ರಾಬ್ಲಮ್ ನ ಸಾಲ್ವ್ ಮಾಡೋ ಪ್ರಾಡಕ್ಟ್ಸ್ ನ ಬಿಲ್ಡ್ ಮಾಡಿ.